ಈಗ ಸಮಾಧಾನ ಆಯ್ತಾ? ಮನೆಗೆ ಬಂದು ಸೇರ್ಕೊಂಡು ಅಮ್ಮನ ಸಾಯಿಸೋದಕ್ಕೆ ನೋಡ್ತಿದ್ಯಾ? ಸುಮ್ಮನೆ ನನ್ನ ಕೆಣಕ್ಬೇಡ ಆರ್ಯ. ಆರ್ತಿ ಆಂಟಿ ನನಗೆ ತಾಯಿ ಅಲ್ಲದೆ ಇರ್ಬೋದು, ಆದ್ರೆ ನಾನು ಅವ್ರನ್ನ ತಾಯಿಗಿಂತ ಹೆಚ್ಚಾಗಿ ನೋಡಿದ್ದೀನಿ. ಅಂಥದ್ರಲ್ಲಿ ನಾನು ಯಾಕೆ ಅವ್ರನ್ನ ಸಾಯ್ಲಿ ಅಂತ ಬಯಸಿದ್ದಕ್ಕೆ ಅಮ್ಮಂಗೆ ಕಂಡೀಷನ್ಸ್ ಹಾಕಿದ್ದು, ಆ ಕಂಡೀಷನ್ಸ್ ಪೂರೈಸಕ್ಕಾಗಲ್ಲ ಅಂತ ಸೂಸೈಡ್ ಅಟೆಂಪ್ಟ್ ಮಾಡ್ಕೊಳಕ್ ಹೋಗಿದ್ದವರು. ಇದಕ್ಕೆಲ್ಲ ನೀನು ಆ ರಾಸ್ಕಲ್ ಆದಿತ್ಯಕನ ಕಾರಣ. ಆರ್ಯ, ಆದಿ ಬಗ್ಗೆ ಇನ್ನೊಂದು ಮಾತಾಡಿದ್ರು ನಾನಂತೂ ಸುಮ್ಮನೆ ಇರಲ್ಲ. ಆದಿಗೆ ಈ ಮನೇಲಿ ಸಿಗ್ಬೇಕಾಗಿರೋ ಗೌರವ ಸಿಕ್ಕಿದ್ದಿದ್ರೆ ಆಂಟಿ ಯಾಕೆ ಉಪವಾಸ ಮಾಡ್ತಿದ್ರು? ಅಣ್ಣನ ಮದ್ವೆಗಿಂತ ಮುಂಚೆ ನೀನೇ ಮದ್ವೆ ಆಗ್ಬೇಕು ಅನ್ನೋ ಹಠಾನೆ ಇವತ್ತು ಆರ್ತಿ ಆಂಟಿನ ಇಂಥ ಪರಿಸ್ಥಿತಿ ನಿಲ್ಸಿರೋದು. ಎಲ್ಲದಕ್ಕೂ ನೀನು ಮತ್ತೆ ನಿಮ್ಮ ತಂದೆನೇ ಕಾರಣ. ಸುಮ್ನೆ ನನ್ನ ಮೇಲೆ ಯಾಕೆ ಅಪವಾದ ಹೊರಿಸ್ತಾ ಇದ್ದೀರಾ? ನನ್ನ ತಾಯಿಗೆ ಆದಿ ಮೇಲೆ ಎಷ್ಟು ಪ್ರೀತಿ ಇದೆ ಅಂತ ನಿನಗೂ ಚೆನ್ನಾಗಿ ಗೊತ್ತಿತ್ತು. ಆದ್ರೆ ನೀನು ಅವ್ರ ಆಸೆನ ವಿರೋಧಿಸ್ದೆ. ಅದಕ್ಕೆ ಇವತ್ತು ಆರ್ತಿ ಆಂಟಿಗೆ ಇಂಥ ಪರಿಸ್ಥಿತಿ ಬಂದಿರೋದು. ಅವ್ರ ಮಾತಿನ ನೀನು ಗೌರವಿಸ್ಬೇಕಿತ್ತು. ಆದ್ರೆ ನೀನು ಈ ಮನೆ ಹಿರಿ ಮಗ ಸ್ಥಾನ ಕಿತ್ಕೊಂಡು ನೀನು ಮತ್ತೆ ಸ್ವಾತಿ ಮೊದಲು ಮದುವೆ ಆಗ್ಬೇಕು ಅಂತ ಹೋಗಿದ್ದಕ್ಕೆ ಇವತ್ತು ಈ ತರ ದುರಂತ ನಡೆದಿರೋದು. ನಿರೋಷ, ಮಾತು ಬರುತ್ತೆ ಅಂತ ಬಾಯಿಗೆ ಬಂದಾಗ ಮಾತಾಡ್ಬೇಡ. ನಿಮ್ಮ ಮದ್ವೆಗಿಂತ ಮುಂಚೆ ಫಿಕ್ಸ್ ಆಗಿದ್ದು ನಮ್ಮ ಮದ್ವೆ. ಆ ಮದ್ವೆನ ನಿಲ್ಲಿಸ್ಬೇಕು ಅಂತ ಇಲ್ದೇರ ಕಂಡೀಷನ್ ಎಲ್ಲ ಹಾಕಿ ಫಿಕ್ಸ್ ಮಾಡಿದ ಮದ್ವೆನ ನಿಲ್ಸೋ ಹಾಗೆ ಮಾಡಿದ್ದು ನೀನು. ಆಂಟಿಗೆ ಇಲ್ದೇರನ್ನೆಲ್ಲ ಹೇಳಿ ಅವ್ರ ಹಠ ಹಿಡಿದು ಉಪವಾಸ ಕೂರೋ ಹಾಗೆ ಮಾಡಿದ್ದು ನೀನು. ಏ ಸ್ವಾತಿ, ಯಾರ ಹತ್ರ ಮಾತಾಡ್ತಿದ್ಯಾ ಅಂತ ಮೈ ಮೇಲೆ ಪ್ರಜ್ಞೆ ಇಟ್ಕೊಂಡು ಮಾತಾಡು. ನನ್ನ ವಿರುದ್ಧ ತುಟುಕ್ ಅಂದ್ರೆ ಪರಿಣಾಮ ನೆಟ್ಟಿಗಿರಲ್ಲ. ಏನ್ ಮಾತಾಡ್ತಿದ್ಯಾ? ನಾಳೆ ಸ್ವಾತಿ ನನ್ನ ಹೆಂಡತಿ ಆಗೋಳು. ಅವಳ ಮನ್ಸು ನೋಸಿದ್ರೆ ಜೈಲಲ್ಲಿ ಮುದ್ದೆ ಮುರಿತಿರ್ತೀಯ, ನೆನ್ಪಿರ್ಲಿ. ನೀನ್ ಇನ್ಸ್ಪೆಕ್ಟರ್ ಒಂದು ಮಾತ್ರಕ್ಕೆ ಯಾರ ಮೇಲೆ ಬೇಕಾದ್ರೂ ಯಾವಾಗ ಬೇಕಾದ್ರೂ ಅಧಿಕಾರ ಚಲಾಯಿಸಬಹುದು ಅಂತ ಅನ್ಕೊಂಡಿದ್ಯಾ? ನನಗೂ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಚೆನ್ನಾಗಿ ಗೊತ್ತು. ನೀನ್ ನನ್ನನ್ನ ಏನು ಮಾಡೋದಕ್ಕಾಗಲ್ಲ. ಅಕಸ್ಮಾತ್ ನೀನ್ ನನ್ನ ಮೇಲೆ ಏನಾದ್ರೂ ಕಂಪ್ಲೇಂಟ್ ಫೈಲ್ ಮಾಡಿದ್ರೆ ನಿನ್ನ ಕೆಲಸನ ಕಳ್ಕೊತ್ಯಾ. ವಾವ್, ಆದಿತ್ಯ ನಿನ್ನ ತುಂಬಾ ಚೆನ್ನಾಗಿ ತಯಾರು ಮಾಡಿದ್ದಾನೆ. ನಿನಗೆ ಹೇಳಿ ಏನ್ ಪ್ರಯೋಜನ? ಅವನ್ನ ಕರ್ಕೊಂಡೋಗಿ ಜೈಲಿಗೆ ಹಾಕಿ 4 ತದ್ಕಿದ್ರೆ ಎಲ್ಲ ಸರಿ ಹೋಗುತ್ತೆ. ಅದು ಮಾತ್ರ ಈ ಜನ್ಮದಲ್ಲೂ ಸಾಧ್ಯ ಇಲ್ಲ. ಮೊದಲು ಅಣ್ಣ ಅಂತವನ್ಗೆ ಮರ್ಯಾದೆ ಕೊಡೋದನ್ನ ಕಲಿ. ಅದನ್ನ ಬಿಟ್ಟು ನೀನೇ ಅಣ್ಣ ಆಗೋದಕ್ಕೆ ಹೋದ್ರೆ ನಾಳೆ ಆರ್ತಿ ಆಂಟಿಗೆ ಬಂದಿರೋ ಸ್ಥಿತಿ ನಿಮ್ಮ ತಂದೆಗೂ ಬರಬಹುದು. ಹುಷಾರ್. ನಿರೋಷ, ಆರ್ಯ, ಬನ್ನಿ ಬಂದ್ ಕೆಲಸ ನೋಡೋಣ. ಇವ್ರ ಜೊತೆ ಮಾತಾಡೋದ್ರಲ್ಲಿ ಯಾವ ಅರ್ಥನೂ ಇಲ್ಲ. ಇವ್ರನ್ನ ಈ ಮನೆ ಕಳ್ಸಿದಾರಲ್ಲ ಆದಿ, ಅವ್ರಿಗೆ ಬುದ್ಧಿ ಇರ್ಬೇಕಿತ್ತು. ನೀನು ಹೇಳೋದು ಸರಿಯಾಗೈತೆ. ಬಾ, ಅಮ್ಮನ ರೂಮ್ ಸರ್ಚ್ ಮಾಡು.